ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಗಿರೀಶ್ ಮಟ್ಟಣ್ಣವರ್. ಅಡ್ವೊಕೇಟ್ ಎಸ್ ಬಾಲಕೃಷ್ಣನ್ ಅವರ ಅಭಿಮಾನಿಗಳು ಮತ್ತು ಅಪಾರ ಜನಸಮೂಹ ಅವರನ್ನು ಪ್ರೀತಿಯಿಂದ ಬಾಲನ್ ಸರ್ ಅಂತ ಕರೀತಾರೆ. ಇವತ್ತು ಅವರು ಏನು ರಾಜ್ಯದ ವಕೀಲರ ಪರಿಷತ್ತಿನ ಚುನಾವಣೆ ಇದೆ, ನಮ್ಮ ಬಾಲನ್ ಸರ್ 11ನೇ ತಾರೀಕಿಗೆ ನಡೀತಕ್ಕಂತಹ ಇದೇ ಮಾರ್ಚ್ 11ನೇ ತಾರೀಕಿಗೆ 12ನೇ ಸಂಖ್ಯೆಯ ಅಭ್ಯರ್ಥಿಯಾಗಿ ಈ ವಕೀಲರ ಪರಿಷತ್ ಸ್ಟೇಟ್ ಬಾರ್ ಕೌನ್ಸಿಲ್ಗೆ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿದ್ದಾರೆ. ಹೀಗಾಗಿ ಬಾಲನ್ ಸರ್ ಬಗ್ಗೆ ಒಂದೆರಡು ಮಾತು ನಾನು ಹೇಳಬೇಕನ್ನಿಸ್ತು, ಅದಕ್ಕೆ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಈ ವಕೀಲರ ಸಂಘ ಅದರ ಪ್ರಾಮುಖ್ಯತೆ ಏನು ನೋಡಿ. ಈ ವಕೀಲರು ಅಡ್ವೊಕೇಟ್ ಅಂತ ಹೇಳಿದರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ವಾದ ವಿವಾದ ಮಾಡುವಂತಹ ಪ್ರತಿನಿಧಿಗಳು, ಕ್ಲೈಂಟ್ಗಳನ್ನು ಪ್ರತಿನಿಧಿಸ್ತಾ ಇರ್ತಾರೆ. ಅವರ ಒಂದು ದೊಡ್ಡ ಸಮೂಹ ಇದೆ ಇಡೀ ದೇಶಾದ್ಯಂತ, ಮತ್ತು ಆಯಾ ರಾಜ್ಯಗಳಲ್ಲಿ ಬಾರ್ ಕೌನ್ಸಿಲ್ ಅಂತ ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಇರ್ತದೆ. ಇದು 1926 ದಿ ಇಂಡಿಯನ್ ಬಾರ್ ಕೌನ್ಸಿಲ್ ಆ್ಯಕ್ಟ್ ಪ್ರಕಾರ ಅದನ್ನು ಜಾರಿಗೆ ತಗೊಂಡು ಬಂದರು. ಆ್ಯಕ್ಚುಲಿ 1672ರಿಂದಲೇ ನಮ್ಮ ದೇಶದಲ್ಲಿ ಈ ಕೋರ್ಟ್ ಪದ್ಧತಿ ಜಾರಿಗೆ ಬಂತು. ಅಲ್ಲಿಂದ 1961ವರೆಗೆ ಅನೇಕ ಸುಧಾರಣೆಗಳು ಈ ವ್ಯವಸ್ಥೆಯಲ್ಲಿ ಆದವು. ಈ ಏನು ಅಡ್ವೊಕೇಟ್ಸ್ ವಕೀಲರ ಸಂಘ ಇದೆ, ಒಂದು ದೊಡ್ಡ ಸಮೂಹ ಇದೆ, ನಮ್ಮ ಸಾಮಾಜಿಕ ಬದಲಾವಣೆ, ಸಾಮಾಜಿಕ ಪರಿವರ್ತನೆಯಲ್ಲಿ ಬಹಳಷ್ಟು ದೊಡ್ಡ ಪಾತ್ರ ವಹಿಸಿದೆ. ನೀವು ನೋಡಿರ್ಬೋದು, ನಾವೇನು ತಿಳ್ಕೊಂಡಿರ್ತೀವಿ ಸಾಮಾನ್ಯವಾಗಿ, ಏನಾದರೂ ಚೇಂಜಸ್ ಆದರೆ, ಇಂಪ್ರೂವ್ಮೆಂಟ್ ಆದರೆ ಅದು ಬರೀ ರಾಜಕಾರಣಿಗಳಿಂದ ಇಷ್ಟೇ ಆಯಿತು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದು ಹಂಗಲ್ಲ. ಅನೇಕ ಅನಿಷ್ಟ ಪದ್ಧತಿಗಳು ನಮ್ಮ ಸಮಾಜದಿಂದ, ಭಾರತೀಯ ಸಮಾಜದಿಂದ ಹೋಗಬೇಕು ಅಂತ ಹೇಳಿದರೆ ಅದರಲ್ಲಿ ನ್ಯಾಯವಾದಿಗಳ ಪಾತ್ರ ಬಹಳ ಇದೆ. ಹಿಂದೆ ಗುಜರಾತ್ನಲ್ಲಿ ಅಂದರೆ ಈ ದೇಶದ ಅನೇಕ ಭಾಗಗಳಲ್ಲಿ ಅದು ಇತ್ತು. ದೇವಸ್ಥಾನದಲ್ಲಿ ದೇವದಾಸಿಯರ ಪದ್ಧತಿ. ಗುಜರಾತ್ನಲ್ಲಿ ಒಂದು ದೊಡ್ಡ ದೇವಸ್ಥಾನದಲ್ಲಿ ಅಲ್ಲಿಯ ಧರ್ಮಾಧಿಕಾರಿ ಏನು ನಡೆಸ್ತಾ ಇದ್ದ, ಚರಣ ಸೇವಾ ಅಂತ, ಕೃಷ್ಣನ ಚರಣ ಸೇವಾ. ಅವನೇ ಕೃಷ್ಣ, ಆ ಧರ್ಮಾಧಿಕಾರಿನೇ ಕೃಷ್ಣನ ಇನ್ನೊಂದು ಅವತಾರ. ಅವನು ಚರಣ ಸೇವಾ ಅಂತ ನಡೆಸ್ತಾ ಇದ್ದ. ಹೆಣ್ಣುಮಕ್ಕಳು ಭಕ್ತರು ಯಾರಿರ್ತಾರೆ ಅವರು ಲೈಂಗಿಕವಾಗಿ ಆ ಧರ್ಮಾಧಿಕಾರಿಗೆ ಒಪ್ಪಿಸ್ಕೊಂಡು ಬಿಡಬೇಕು, ಅದಕ್ಕೆ ಚರಣ ಸೇವಾ ಅಂತ ಹೆಸರಿಟ್ಟಿದ್ದವನು. ಅದರ ವಿರುದ್ಧ ಕರ್ಸನ್ ದಾಸ್ ಮುಲ್ಜಿ ಅಂತ ಒಬ್ಬ ಜರ್ನಲಿಸ್ಟ್ ಮತ್ತೆ ಆನಂತರ ಅಡ್ವೊಕೇಟ್ ಲಾ ಪ್ರಾಕ್ಟೀಸ್ ಮಾಡಿ ಆ ಪದ್ಧತಿಯ ವಿರುದ್ಧ ಹೋರಾಟ ಮಾಡಿ 1892ರಲ್ಲಿ ಕೇಸನ್ನು ಗೆದ್ದು ಇಡೀ ಆ ಪದ್ಧತಿ, ಅನಿಷ್ಟ ಪದ್ಧತಿಯನ್ನು ನಿರ್ನಾಮ ಮಾಡಿದ. ಸತಿ ಪದ್ಧತಿ, ಬಾಲ್ಯ ವಿವಾಹ ಪದ್ಧತಿ, ಅಸ್ಪೃಶ್ಯತೆ ಪದ್ಧತಿ, ಅವುಗಳೆಲ್ಲರ ವಿರುದ್ಧನೂ ಕೂಡ ಹೋರಾಟ ಮಾಡಿದ್ದು ವಕೀಲರು. ಅದು ಗೊತ್ತಿರಲಿ. ಯಾಕಂತ ಹೇಳಿದ್ರೆ ಈ ಟಿವಿ ಚಾನಲಲ್ಲಿ ಪ್ರತಿದಿನ ರಾಜಕಾರಣಿಗಳು ಹಂಗೆ ಮಾಡಿದ್ರು, ಅವ್ರು ಹಿಂಗೆ ಮಾಡಿದ್ರು, ಆ ಮಿನಿಸ್ಟ್ರಿ ಹಿಂಗೆ ಜಾರಿ ತಂದರು. ಇಲ್ಲ, ಅನೇಕ ಪದ್ಧತಿಗಳು. ಇವತ್ತು ಪರಿಸರದ ಬಗ್ಗೆ, ನೀವು ನಮ್ಮ ರಾಜ್ಯದಲ್ಲಿನೇ ನೋಡಿರಬಹುದು, ನೆಲ, ಜಲ, ಭಾಷೆಯ ಬಗ್ಗೆ ಯಾವುದೇ ರೀತಿ ಹೋರಾಟ ನಡೆದರೆ ಮೊದಲು ಮುಂಚೂಣಿಯಲ್ಲಿ ನಿಂತುಕೊಳ್ಳುವುದೇ ಅಡ್ವೊಕೇಟ್ಸ್. ನನಗೆ ಆ ಇಡೀ ಕಮ್ಯುನಿಟಿಯ ಬಗ್ಗೆ ಬಹಳ ಹೆಮ್ಮೆ ಇದೆ. ಯಾಕಂತ ಹೇಳಿದ್ರೆ ಪರ್ಸ್ನಲಿ ನನ್ನ ಪ್ರಕರಣ ಆದಾಗೂ ಕೂಡ LH ಬಾಂಬ್ ಕೇಸ್ ಆದಾಗ ನನ್ನನ್ನು ಸಿಟಿ ಕೋರ್ಟಿಗೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಹಾಜರುಪಡಿಸಬೇಕಾದ್ರೆ ಇಡೀ ಬೆಂಗಳೂರಿನ ವಕೀಲರ ಸಮೂಹ ನನಗೆ ಧೈರ್ಯ ತುಂಬಿ ನಾವು ನಿಮ್ಮ ಜೊತೆಗಿದ್ದೇವೆ ಅಂತೇಳಿ ಗಟ್ಟಿಯಾಗಿ ನಿಂತ್ಕೊಂಡಿದ್ದು ಅಡ್ವೊಕೇಟ್ಸ್. ಹೀಗಾಗಿ ಆ ಅಡ್ವೊಕೇಟ್ಸ್ ವೃತ್ತಿಯ ಬಗ್ಗೆ ನನಗೆ ಬಹಳ ಗೌರವ ಇದೆ. ಮತ್ತು ಅನೇಕ ಈ ದೇಶದಲ್ಲಿ ನಡೀತಕ್ಕಂಥ ಅನೇಕ ಹೋರಾಟದಲ್ಲಿ ಮೊದಲು ಮುಂಚೂಣಿಯಲ್ಲಿ ನಿಂತ್ಕೊಳ್ಳುವುದೇ ಅಡ್ವೊಕೇಟ್ಸ್. ನಿರ್ಭಯ ಪ್ರಕರಣ ತಗೊಳ್ಳಿ. ನಿರ್ಭಯ ಪ್ರಕರಣದಲ್ಲಿ ಯಾವ ಥರ ಅವರು ಒಂದು ನಿರ್ಣಯ ಮಾಡಿಬಿಟ್ರಂದ್ರೆ, ಡೆಲ್ಲಿಯಲ್ಲಿರುವಂಥ ವಕೀಲರು ಅತ್ಯಾಚಾರಿಗಳ ಪರವಾಗಿ ಯಾರು ಕೂಡ ವಕಾಲತ್ತನೇ ಹಾಕಬಾರ್ದು ಅಂತ ನಿರ್ಣಯ ತಗೊಂಡ್ಬಿಟ್ರು. ಅಷ್ಟೊಂದು ಗಟ್ಟಿಯಾದ ನಿರ್ಧಾರ ತಗೊಂಡ್ರು. ಆದರೂ ಕೂಡ AP ಸಿಂಗ್ ಅಂತೇಳಿ ಒಬ್ಬನು ಬಂದ, ನಾನು ದೇಶಭಕ್ತ ಅದು ಇದು ಅಂಥೇಳಿ ಏನೋ ರಚ್ಚರಂಪ ಮಾಡಿ ವಕಾಲತ್ ಹಾಕಿದ ಅತ್ಯಾಚಾರಿಗಳ ಪರವಾಗಿ. ಆಮೇಲೆ ಸೋತು ಹೋದ ಅವನು. ಯಾವುದೇ ಹೋರಾಟಗಳನ್ನು ತಗೋರಿ, ಅವಾಗ ಮುಂದೆ ನಿಂತ್ಕೊಳ್ಳೋದೇ ಅಡ್ವೊಕೇಟ್ಸ್. ಈ ಸಮಾಜದ ಬೆನ್ನೆಲುಬು. ನೈತಿಕವಾದಂತಹ ವಕೀಲರ ಸಂಘ ಎಲ್ಲಿ ಇರ್ತದೋ ಆ ಸಮಾಜವೂ ಕೂಡ ಆರೋಗ್ಯಕರವಾಗಿ ಇರ್ತದೆ. ಅದೇ ತದ್ವಿರುದ್ಧವಾಗಿ ಅನೈತಿಕತೆ ಇತ್ತಂತ ಹೇಳಿದರೆ ಆ ಸಮಾಜ ಹಾದಿ ತಪ್ಪುತ್ತೆ. ಇಂತಹ ಒಂದು ವಕೀಲರ ಸಂಘಕ್ಕೆ, ಎಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂತಹ ವಕೀಲರ ಸಂಘಕ್ಕೆ ಚುನಾವಣೆ ಮಾರ್ಚ್ 11ನೇ ತಾರೀಕಿಗೆ ನಡೀತಾ ಇದೆ. ಬಾಲನ್ ಸರ್ ಅಭ್ಯರ್ಥಿಯಾಗಿದ್ದಾರೆ. ಬಾಲನ್ ಸರ್ ವಿಶೇಷತೆ ಏನು?
ಈ ಚುನಾವಣೆಯಲ್ಲಿ ಅಂತ ಹೇಳಿದರೆ ಅವರು ಯಾಕೆ ಆಯ್ಕೆ ಆಗಬೇಕು ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅಂತ ಹೇಳಿದರೆ ನೋಡಿ, ಅವರು ಕ್ಯಾಂಡಿಡೇಟ್ ಆಗಬೇಕು ಆಗಬಾರ್ದು ಅಂಥೇಳಿ ಒಂದು ಮೀಟಿಂಗ್ ಕರೀತಾರೆ. ಅವಾಗ ಅವ್ರಿಗಿಂತ ಬಾಲನ್ ಸರ್ಗಿಂತ ಜಾಸ್ತಿ ಆಸಕ್ತಿ ತೋರಿಸಿದ್ದೇ ಅವರ ಹಿತೈಷಿಗಳು ಮತ್ತು ಅಪಾರ ಅಭಿಮಾನಿಗಳು. ಇಲ್ಲ ಸರ್, ನೀವು ನಿಲ್ಲಲೇಬೇಕು ಅಂತ ಒಂದು ಅಭಿಪ್ರಾಯ ಬಂದ ಮೇಲೆ ಬಾಲನ್ ಸರ್ ನಾಮಿನೇಷನ್ ಹಾಕ್ತಾರೆ. ನಾಮಿನೇಷನ್ ಹಾಕಬೇಕಾದ್ರೆ 1,25,000 ರೂಪಾಯಿ ಡಿಪಾಸಿಟ್ ಇಡಬೇಕು. ಆ ಡಿಪಾಸಿಟಲ್ಲಿ 1 ರೂಪಾಯಿಯನ್ನು ಕೂಡ ಬಾಲನ್ ಸರ್ ಕೊಡೋದಿಲ್ಲ. ಎಲ್ಲ ಅವರ ಹಿತೈಷಿಗಳೇ, ಅವರ ಹಿತೈಷಿ ಅಡ್ವೊಕೇಟ್ಗಳೇ ದುಡ್ಡನ್ನು ಶೇಖರಣೆ ಮಾಡಿ ಆ 1,25,000 ರೂಪಾಯಿ ಡಿಪಾಸಿಟ್ ಅನ್ನು ತುಂಬ್ತಾರೆ. ಬಾಲನ್ಸ್ ಅವರೆಲ್ಲರಿಗೂ ಕೂಡ ಅವರ ಪರವಾಗಿ ಪ್ರಚಾರ ಮಾಡ್ತಕ್ಕಂತಹ, ಕ್ಯಾಂಪೇನ್ ಮಾಡ್ತಕ್ಕಂತಹ ಪ್ರತಿಯೊಬ್ಬ ಅಡ್ವೊಕೇಟ್ಗಳಿಗೂ ಕೂಡ ಹೇಳ್ತಾರೆ, ಸ್ಟ್ರಿಕ್ಟ್ ಆಗಿ ಹೇಳ್ತಾರೆ, ನಾನು ಯಾವ ಕಾರಣಕ್ಕೂ ಕೂಡ ಓಟಿಗೆ ದುಡ್ಡನ್ನು ಕೊಡಲ್ಲ. ಯಾವುದೇ ಕಾಣಿಕೆಯನ್ನು ಕೊಡೋದು, ಮೊಮೆಂಟೋಸ್ ಕೊಡೋದು, ಡಿನ್ನರ್ ಪಾರ್ಟಿಗಳನ್ನು ಮಾಡೋದು ನಾನು ಯಾವುದು ಕೂಡ ಮಾಡಲ್ಲ. ನಾನು ಯಾವುದೇ ರೀತಿಯಾದ ನನ್ನ ಜಾತಿಯನ್ನು ಮುಂದೆ ತಂದಿಡೋದಿಲ್ಲ. ರಾಜಕೀಯ ಪಕ್ಷದ ಬೆಂಬಲವನ್ನು ನಾನು ಕೋರುವುದಿಲ್ಲ. ಈ ಕಂಡೀಷನ್ ಇದ್ರೆ ಮಾತ್ರ ನಾನು ಚುನಾವಣೆಗೆ ಮುಂದೆ ಹೋಗ್ತೀನಿ ಅಂತ ಹೇಳ್ತಾರೆ. ಅದೇ ರೀತಿ ಅದಕ್ಕೆ ತಕ್ಕನಾಗೇನೆ ನಡ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ನಾವು ಕೇಳ್ತಾ ಇದ್ದೀವಿ, ಈ ಇಲೆಕ್ಷನಲ್ಲಿ ಒಂದೊಂದು ಓಟಿಗೆ ಒಬ್ಬೊಬ್ಬರು ಮಹಾನುಭಾವರು 10,000 ಕೊಡ್ತಾ ಇದ್ದಾರಂತೆ ಒಂದು ಓಟಿಗೆ. ದೊಡ್ಡ ದೊಡ್ಡ ಡಿನ್ನರ್ ಪಾರ್ಟಿಗಳು. ಇವತ್ತು ಕೇಳಿದ್ವಿ ಕೋರ್ಟ್ ಇದರಲ್ಲಿ ಯಾರೋ ಒಬ್ರು ಪುಣ್ಯಾತ್ಮ ಮೂಗುತಿ ಕೊಡಿಸ್ತಾ ಇದ್ದಾರಂತೆ. ಹಣೆ ಬರ ಬಾಲನ್ ಸರ್ ಅದರೆಲ್ಲರಿಂದಲೂ ಕೂಡ ಹೊರತುಪಡಿಸಿದ್ದಾರೆ. ಪೂರ್ತಿ ಇದುವರೆಗೂ ಕೂಡ ಒಂದು ವಿಚಿತ್ರ ಅಂತ ಹೇಳಿದ್ರೆ, ಬಾಲನ್ ಸರ್ ಜಾತಿ ಯಾವುದು ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಅವರು ಕೂಡ ಯಾರಿಗೂ ಕೂಡ ಅವ್ರ ಕ್ಲೈಂಟ್ ಇರ್ಬೋದು, ಯಾರೇ ಇರಲಿ, ಅವ್ರಿಗೆ ಸಹಾಯ ಕೇಳ್ಕೊಂಡು ಬಂದಂಥವ್ರಿಗೆ ನೀನು ಯಾವ ಜಾತಿ, ಆ ಜಾತಿನ, ಮೇಲ್ಜಾತಿನ, ಹಿಂದೂನ, ಮುಸ್ಲಿಮ, ಕ್ರಿಶ್ಚಿಯನ್ ಏನೂ ಕೇಳಲ್ಲ. ನೊಂದಂಥವ್ರು ಯಾರಿರ್ತಾರೆ, ಅನೇಕ ಜನ 90% ಅವ್ರ ಕ್ಲೈಂಟ್ಸ್ ಇರೋದು ನೊಂದಂಥವರೇ ಇದ್ದಾರೆ. ಜಾತಿ ರಹಿತವಾಗಿ ಜಾತಿಯನ್ನು ಪಕ್ಕಕ್ಕಿಟ್ಟು ಅವರ ಪ್ರೊಫೆಷನ್ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇದು ಬಾಲನ್ ಸರ್ ಅವರ ಒಂದು ವಿಶೇಷತೆ. ಆನಂತರ ಅವರ ಹಿನ್ನೆಲೆ, ಮುಂಚೆನೂ ಕೂಡ ಅವರು ಎಷ್ಟೋ ಜನ ಹೇಳ್ತಾರೆ ಅವರು ತಮಿಳುನಾಡಿನಿಂದ ಬಂದಿದ್ದು ಅದು ಇದು ಅಂತ ಹೇಳ್ತಾರೆ. ಅವರು ಇದೇ ರಾಜ್ಯದವರು, KGF ಮೂಲದವರು. ಬೆಂಗಳೂರಿನಲ್ಲಿ 1980ರ ದಶಕದಲ್ಲಿ, ಮೇ ಬಿ ಇನ್ ದ ಇಯರ್ 1983ನಲ್ಲಿ ಇಲ್ಲಿನೇ ಕಾರ್ಪೊರೇಟ್ ಆದಂಥವರು. ಅಡ್ವೊಕೇಟ್ ಆದ ಮೇಲೂ ಕೂಡ ಅವರು ಕಾರ್ಪೊರೇಟ್ ಆದವರು. ಕಾರ್ಪೊರೇಟ್ ಇಲೆಕ್ಷನ್ನಿಗೆ ಅವರು ಹೇಳ್ತಾ ಇದ್ರು, ಎಲ್ಲ ಸೇರಿ ಒಟ್ಟಾಗಿ ಅವಾಗ 22 ರೂಪಾಯಿ ಖರ್ಚು ಮಾಡಿದ್ರಂತೆ. ಅವರು ಯಾವತ್ತಿಗೂ ಕೂಡ ಎಲ್ಲಿಯೂ ಕೂಡ ಹಣದ ಆಮಿಷ ಒಡ್ಡಿ ಚುನಾವಣೆ ಮಾಡಿದ್ದೇ ಇಲ್ಲ. 2012ರಲ್ಲಿ ಒಂದು ದೊಡ್ಡ ಪ್ರೊಟೆಸ್ಟ್ ನಡೀತು. ಬಹುಶಃ ಅನೇಕರಿಗೆ ಗೊತ್ತಿರಬಹುದು. ಪೊಲೀಸ್ ದೌರ್ಜನ್ಯದ ವಿರುದ್ಧ, ಅಡ್ವೊಕೇಟ್ಗಳ ಮೇಲೆ ದೌರ್ಜನ್ಯ ಆಗುತ್ತೆ. ಆ ದೌರ್ಜನ್ಯದ ವಿರುದ್ಧ ಅತಿ ದೊಡ್ಡ ಪ್ರೊಟೆಸ್ಟ್ ನಡೀತದೆ. ಆ ಪ್ರೊಟೆಸ್ಟ್ನಲ್ಲಿ ಮುಂದೆ ನಿಂತ್ಕೊಂಡು ಗಂಟೆಗಟ್ಟಲೆ ಮೈಕ್ ಹಿಡ್ಕೊಂಡು ನಡು ರಸ್ತೆಯಲ್ಲಿ ಅನೇಕ ಯುವ ವಕೀಲರನ್ನ ಹುರಿದುಂಬಿಸಿ ಹೋರಾಟಕ್ಕೆ ಒಂದು ಹೊಸ ರೂಪ ಕೊಟ್ಟಂಥವರು, ವಕೀಲರ ಪರವಾಗಿ ವಕೀಲರ ಹೋರಾಟಕ್ಕೆ ಹೊಸ ರೂಪವನ್ನು ಕೊಟ್ಟಂಥದ್ದು ಬಾಲನ್ ಸರ್. ಕೋವಿಡ್ನಲ್ಲಿ ಅನೇಕ ಜನ ಅಡ್ವೊಕೇಟ್ಗಳಿಗೆ ಪಾಪ ಆರ್ಥಿಕ ಸಂಕಷ್ಟದಲ್ಲಿರ್ತಾರೆ. ನಾವೆಲ್ಲ ಏನೋ ತಿಳ್ಕೊಂಡಿರ್ತೀವಿ, ವಕೀಲರು ಭಾಳ ಶ್ರೀಮಂತರಿರ್ತಾರೆ, ಫೀಸ್ ತಗೋತಾರೆ, ಅಷ್ಟು. ಖಂಡಿತ ಆ ಥರ ಪರಿಸ್ಥಿತಿ ಇಲ್ಲ. ಯಾರು ಅಸಹಾಯಕ ಅಡ್ವೊಕೇಟ್ ಇದ್ದಾರೆ ಅವರಿಗೆ 5,000 ರೂಪಾಯಿ ಧನ ಸಹಾಯವನ್ನು ಅವರೇ ಮೂಲವನ್ನು ಕ್ರೋಢೀಕರಿಸಿ 5,000 ರೂಪಾಯಿನ ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ವಕೀಲರು ಗಟ್ಟಿಯಾಗಿರಬೇಕು, ಮಾರಲಿ ಡೌನ್ ಆಗಬಾರ್ದು. ಆನಂತರ ಇಡೀ ರಾಜ್ಯದಲ್ಲಿ ಯಾರ್ಯಾರು ಅಸಹಾಯಕ, ಈ ಆರ್ಥಿಕ ಸಂಕಷ್ಟದಲ್ಲಿರುವಂಥ ಅಡ್ವೊಕೇಟ್ಗೆ ಸರ್ಕಾರದಿಂದನೇ ಧನ ಸಹಾಯ ಮಾಡಬೇಕು ಅಂತ ಹೇಳಿ ಅನೇಕ ಸ್ಟ್ರೈಕ್ಗಳನ್ನು ಮಾಡಿದ್ದಾರೆ. ಹೈಕೋರ್ಟ್ನಲ್ಲಿ ಮಾಡಿದ್ದಾರೆ, ಮೇಯೋ ಹಾಲಲ್ಲಿ ಮಾಡಿದ್ದಾರೆ, ಸಿಟಿ ಸಿವಿಲ್ ಕೋರ್ಟಲ್ಲಿ ಮಾಡಿದ್ದಾರೆ. ವಿಶೇಷವಾಗಿ ರೂರಲ್ ಬ್ಯಾಕ್ಗ್ರೌಂಡ್, ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ಅಡ್ವೊಕೇಟ್ ಇದ್ದಾರಲ್ಲ, ಬಹಳ ಸಂಕಷ್ಟದಲ್ಲಿರ್ತಾರೆ. ಅವರಿಗೆ ಸರ್ಕಾರದಿಂದ ಧನ ಸಹಾಯ ಮಾಡಬೇಕಂತೇಳಿ ಹೋರಾಟಗಳನ್ನು ಕೂಡ ಮಾಡ್ತಾ ಬಂದರು ಅವರು. ಇದನ್ನು ನೋಡಿ, ಅವರ ಒಂದು ಕಳಕಳಿಯನ್ನು ನೋಡಿ, ಇನ್ನೂ ಅನೇಕ ಅವರ ಆಫೀಸಿನ ವಾತಾವರಣ ನೋಡಬೇಕಾದ್ರೆ ಹೊಸ ಅಡ್ವೊಕೇಟ್ಗಳು, ಯಂಗ್ಸ್ಟರ್ಸ್ ಬರ್ತಿರ್ತಾರೆ. ಅವರಿಗೆ ಅಡ್ವೊಕೇಟಿ ಸ್ಕಿಲ್ಗಳನ್ನು ಕಲಿಸ್ಕೊಡ್ತಾರೆ. ಒಳ್ಳೆಯ ವಕೀಲನಾಗುವುದು ಹೇಗೆ, ಯಾವ ರೀತಿ ವಾದ ಪ್ರತಿವಾದ ಮಾಡಬೇಕು, ಅದು ಕೂಡ ಒಂದು ಸ್ಕಿಲ್ಲು. ಅವ್ರ ಒಂದು ಅನಿಸಿಕೆ ಅಂತ ಹೇಳಿದ್ರೆ, ಈ ಸ್ಕಿಲ್ ನನ್ನ ಹತ್ರ ಇದೆ. ಬಾಲನ್ ಸರ್ ಯಾಕೆ ಫೇಮಸ್ ಇದ್ದಾರೆ ಅಂತ ಹೇಳಿದ್ರೆ, ಹಿ ಈಸ್ ಒನ್ ಆಫ್ ದ ಬೆಸ್ಟ್ ಟ್ರಯಲ್ ಅಡ್ವೊಕೇಟ್, ಒನ್ ಆಫ್ ದ ಬೆಸ್ಟ್ ಕ್ರಾಸ್ ಎಕ್ಸಾಮಿನೇಷನ್ ಅಡ್ವೊಕೇಟ್ ಅಂತ ಕರೀತಾರೆ. ತಮಿಳುನಾಡು ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ರಾಜಸ್ಥಾನ ಇರ್ಬೋದು, ಇಡೀ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಪ್ರಮುಖ ಕೇಸ್ಗಳಿಗೆ ಬಾಲನ್ ಅವ್ರನ್ನ ಇನ್ವೈಟ್ ಮಾಡ್ತಾರೆ. ಆದರೆ ಆ ಒಂದು ಪ್ರತಿಭೆ ನನ್ನಲ್ಲಿ ಮಾತ್ರ ಇರಬಾರ್ದು, ಹೊಸ ಪೀಳಿಗೆಗೂ ಕೂಡ ಆ ಪ್ರತಿಭೆ ಬರಬೇಕಂತೇಳಿ ಸ್ಕಿಲ್ ಕೂಡ ಕಲಿಸ್ಕೊಡ್ತಾರೆ. ಕೋವಿಡ್ ಅಲ್ಲಿ ಎಲ್ಲ ಕೋರ್ಟ್ಗಳು ನಿಮ್ಗೆ ಗೊತ್ತಿರ್ಬೋದು, ತಿಂಗಳಗಟ್ಟಲೆ ಕೋರ್ಟ್ ಆಫ್ ಇದ್ದು, ಆದರೆ ಆನ್ಲೈನ್ ಕ್ಲಾಸ್ ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಹೊಸ ತರುಣರು, ಹೊಸ ಅಡ್ವೊಕೇಟ್, ಹೊಸ ಪೀಳಿಗೆ
ಸಮಾಜಕ್ಕೆ ಕೊಡುಗೆಯನ್ನು ಕೊಡಲಿ ಅನ್ನೋ ಒಂದು ಕಾರಣಕ್ಕೆ ಬಾಲನ್ ಸರ್ ಅವರು ಆ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಏನಾದರೂ ಸಮಸ್ಯೆ ಆದರೆ, ಅವರ ಮರ್ಯಾದೆಗೆ, ಅಡ್ವೊಕೇಟ್ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬಂದರೆ ಎಲ್ಲರೂ ಕೂಡ ಅಪ್ರೋಚ್ ಆಗೋದು ಬಾಲನ್ ಸರ್ಗೆ. ಯಾಕಂತ ಹೇಳಿದ್ರೆ ಅವರ ಮಾರ್ಗದರ್ಶನಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಯಾವ ರೀತಿ ಇದನ್ನು ಫೈಟ್ ಮಾಡಬೇಕು ಅಂತ ಹೇಳಿ. ಹೀಗಾಗಿ ಬಾಲನ್ ಸರ್ಗೆ ಅಡ್ವೊಕೇಟ್ ಆಫ್ ಅಡ್ವೊಕೇಟ್ಸ್ ಅಂತ ಕರೀತಾರೆ, ನ್ಯಾಯವಾದಿಗಳ ನ್ಯಾಯವಾದಿ ಅಂತೇಳಿ ಅವರ ಆತ್ಮೀಯರು ಅವರಿಗೆ ಕರೀತಾರೆ. ಇನ್ನೂ ಒಂದು ಮುಖ್ಯವಾದಂಥ ನಾನು ಕಂಡಂಥದ್ದು ಏನಂತ ಹೇಳಿದ್ರೆ ಜುಡಿಷಿಯರಿ ಕರಪ್ಷನ್ ಬಗ್ಗೆ, ನ್ಯಾಯಾಂಗ ವ್ಯವಸ್ಥೆಯಲ್ಲಿರತಕ್ಕಂಥ ಭ್ರಷ್ಟಾಚಾರ. ಇವತ್ತು ನೀವು ನೋಡಿರ್ಬೋದು, ಜೈಲಿಗೆ ಹೋಗಿ ಬರ್ಬೇಕು. ಯಾಕಂದರೆ ನಮ್ಮ ವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸರಿ ಜೈಲಿಗೆ ಹೋಗಿ ಬರಬೇಕು. ಜೈಲಿನಲ್ಲಿ ಇದು ಬಂದವ್ರಿಗೆ ಗೊತ್ತಿರ್ತದೆ. ನಾನು ಕೂಡ 47 ದಿನ LH ಬಾಂಬ್ ಕೇಸ್ನಲ್ಲಿ 47 ದಿನ ಇದ್ದೆ. ಎಷ್ಟೋ ಜನ ಪಾಪ ಅದರಲ್ಲಿರೋರು ಅಮಾಯಕರು ಇರ್ತಾರೆ, ಅವ್ರಿಗೆ ಯಾಕೆ ಜೈಲಲ್ಲಿ ಇದ್ದೀನಿ ಅಂತಲೇ ಗೊತ್ತಿರುವುದಿಲ್ಲ. ಪೊಲೀಸರು ಎಲ್ಲರೂ ಒಳ್ಳೆಯವರು ಅಂತ ನಾನು ಹೇಳಲ್ಲ, ಅತ್ಯಂತ ಕೆಟ್ಟ ಪೊಲೀಸರು ಕೂಡ ಇರ್ತಾರೆ. ಯಾರನ್ನೋ ದೊಡ್ಡ ದೊಡ್ಡ ಪ್ರಭಾವಿಗಳನ್ನು ರಕ್ಷಣೆ ಮಾಡೋದ್ರ ಸಲುವಾಗಿ ಅಮಾಯಕರು ತಗೊಂಡು ಬಂದು ಹಾಕಿಬಿಡ್ತಾರೆ. ಅಂತಂಥವ್ರನ್ನ ಇನ್ನು ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತ ಲಾಯರ್ಗಳು, ಶ್ರೀಮಂತ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಫೀಸು ವಸೂಲಿ ಮಾಡುವಂಥ ಲಾಯರ್ಗಳ ಮುಖಾಂತರ ಆ ಶ್ರೀಮಂತ ಪ್ರಭಾವಿ ಅಕ್ಯೂಸ್ಡ್ ಬಚಾವಾಗಿ ಅಮಾಯಕರು ಜೈಲಲ್ಲಿ ಕುಳಿತಾ ಇರ್ತಾರೆ. ಜುಡಿಷಿಯರಿನಲ್ಲಿ ಹೈಯೆಸ್ಟ್ ಕರಪ್ಷನ್ ಇದೆ. ಇತ್ತೀಚೆಗೆ ನೀವು ನೋಡಿರ್ಬೋದು, NCERTದಲ್ಲಿ ಬಹಳ ದೊಡ್ಡ ವಿವಾದನೆ ಆಯಿತು. 8th ಸ್ಟ್ಯಾಂಡರ್ಡ್ನಲ್ಲಿ ಜುಡಿಷಿಯರಿ ಕರಪ್ಷನ್ ಅಂತ ಹೇಳಿದ್ರೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿರ್ತಕ್ಕಂಥ ಕರಪ್ಷನ್. ಸುಮಾರು ಜನ ಅದ್ರ ಬಗ್ಗೆ ಮಾತಾಡೋದಕ್ಕೆ ಹಿಂದೇಟು ಹಾಕ್ತಾರೆ. ಅಯ್ಯೋ, ಜಡ್ಜ್ಗಳು ಕರಪ್ಷನ್ನು, ನ್ಯಾಯಾಂಗ ಕೋರ್ಟ್ನಲ್ಲಿ ಕರಪ್ಷನ್ ಅಂತ ಹೇಳಿದ್ರೆ ನಾಳೆ ನಮ್ಮ ಕೇಸಿಗೆ ಎಲ್ಲಿ ಹೊಡೆತ ಬೀಳ್ತದಪ್ಪ, ನಾವು ಮಾತಾಡಬಾರ್ದು ಅಂತೇಳಿ ಎಲ್ಲರೂ ಸೇಫ್ ಆಗಿರ್ಬೇಕಂತೇಳಿ ಸುಮ್ಮನೆ ಇರ್ತಾರೆ. ಆದರೆ ಬಾಲನ್ ಸರ್ ನೇರವಾಗಿ ದಿಟ್ಟತನದಿಂದ ಜುಡಿಷಿಯರಿ ಕರಪ್ಷನ್ ಬಗ್ಗೆ ಮಾತಾಡ್ತಾರೆ, ಧ್ವನಿ ಎತ್ತುತ್ತಾರೆ. ಯಾಕಂತ ಹೇಳಿದ್ರೆ ಇದರಿಂದ ನೇರ ಪ್ರತಿಕೂಲ ಪರಿಣಾಮ ಬೀರುವುದೇ ಬಡ ಕ್ಲೈಂಟ್ಗಳ ಮೇಲೆ, ಜನಸಾಮಾನ್ಯರ ಮೇಲೆ ಮತ್ತು ಸಾಮಾನ್ಯ ಅಡ್ವೊಕೇಟ್ಗಳ ಮೇಲೆ. ಇಬ್ಬರು ಅಡ್ವೊಕೇಟ್ ಇರ್ತಾರೆ. ಒಬ್ಬರು ಪಾಪ ಏನು ನೊಂದಂಥವ್ರ ಪರವಾಗಿ ಸಣ್ಣ ಮಟ್ಟದ ಫೀಸ್ ತೊಗೊಂಡಿರ್ತಾರೆ, ಇನ್ನೊಬ್ಬನು ಕೊಂದಂಥವ್ರ ಪರವಾಗಿ ಕೋಟಿಗಟ್ಟಲೆ ಲಕ್ಷಗಟ್ಟಲೆ ಫೀಸ್ ತೊಗೊಂಡು ಮಾಡ್ತಿರ್ತಾನೆ. ನ್ಯಾಯ ಎಲ್ಲಿದೆ ಅಲ್ಲಿ ಹೋಗ್ಬೇಕಲ್ಲ. ದುಡ್ಡು ಇರೋನ ಹತ್ರನೇ ಅವರು ಜಡ್ಜ್ಗಳ ಜೊತೆಗೆ ಮಾಡಿ ಅಂತ ಸಾಕಷ್ಟು ಕೇಸ್ ಇದೆ ಈ ದೇಶದಲ್ಲಿ. ಜಡ್ಜ್ಗಳೇ ದುಡ್ಡು ತಗೊಂಡು ತೀರ್ಮಾನ ಕೊಟ್ಟಂಥ ಅನೇಕ ಉದಾಹರಣೆಗಳು ಇದೆ. ಇತ್ತೀಚೆಗೆ ಅದು ಸಂಖ್ಯೆ ಜಾಸ್ತಿ ಆಗಿದೆ. ಆದರೆ ಇದ್ರ ಬಗ್ಗೆ ಮಾತಾಡೋದಕ್ಕೆ ಕಂಟೆಂಪ್ಟ್ ಆಫ್ ಕೋರ್ಟ್, ಕೋರ್ಟ್ ಕರಪ್ಷನ್ ಬಗ್ಗೆ ಮಾತಾಡೋದು ಇಟ್ ಇಸ್ ನಾಟ್ ಅ ಕಂಟೆಂಪ್ಟ್ ಆಫ್ ಕೋರ್ಟ್. ಸುಮಾರು ಜನ ಮಾತಾಡೋದಿಲ್ಲ. ಆದರೆ ಬಾಲನ್ ಸರ್ ನೇರವಾಗಿ ಮಾತಾಡ್ತಾರೆ. ಯಾಕಂತ ಹೇಳಿದ್ರೆ ನಿಜವಾದ ನ್ಯಾಯವಾದಿತನ ಉಳಿಬೇಕು, ಬೆಳಿಬೇಕು ಅಂತೇಳಿ. ಇದು ನನಗೆ ತುಂಬ ಇಷ್ಟವಾದಂತಹ ಅವರ ಒಂದು ಕ್ಯಾರೆಕ್ಟರ್. ನೇರವಾಗಿ ಮಾತಾಡ್ತಾರೆ. ಆನಂತರ ಸೋಷಿಯಲ್ ಆಕ್ಟಿವಿಸಮ್. ಬಾಲನ್ ಸರ್ ಬಗ್ಗೆ ಒಂದು ಅಪವಾದ ಇದೆ. ಅವರು ಬರೀ ಏನೋ ಇದ್ರ ಬಗ್ಗೆ ತಗೋತಾರೆ, ಅವರು ದೇವ್ರನ್ನ ನಂಬಲ್ಲ, ಕಮ್ಯುನಿಸ್ಟ್ರು ಪರವಾಗಿರ್ತಾರೆ. ನಾನು ಕಂಡಂತೆ ಆ ಥರ ಯಾವುದು ಕೂಡ ಇಲ್ಲ. ಅವರಿಗೆ ಬರ್ತಕ್ಕಂತಹ ಎಲ್ಲ ಕ್ಲೈಂಟ್ಗಳು ಎಲ್ಲ ವರ್ಗಕ್ಕೆ ಸೇರಿದವರಿದ್ದಾರೆ. ಅವರ ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜೂನಿಯರ್ ಅಡ್ವೊಕೇಟ್ ಸಮಾಜದ ಎಲ್ಲ ವರ್ಗದಲ್ಲಿಯೂ ಕೂಡ ಸೇರಿದಂಥವರಿದ್ದಾರೆ. ಸೋಷಿಯಲ್ ಆಕ್ಟಿವಿಸಮ್, ಕಾರ್ಮಿಕರ ಸಮಸ್ಯೆ, ಕೂಲಿ ಕಾರ್ಮಿಕರ ಸಮಸ್ಯೆ, ಸಂಘಟಿತ ಕಾರ್ಮಿಕರ ಸಮಸ್ಯೆ, ದಿನಗೂಲಿ ನೌಕರರ ಸಮಸ್ಯೆ. ಇವತ್ತು ಅವರ ಆಫೀಸಿಗೆ ಹೋದರೆ ಅನೇಕ ಜನ ಇರೋರೇ ಅವರು ನೊಂದಂತಹ ಸಂಘಟನೆಯ ಕಾರ್ಮಿಕರು ಅವರಿರ್ತಾರೆ. ಮೊನ್ನೆ ಈ ರಾಜ್ಯದ APP ಏನಿದ್ದಾರೆ, ದಿನಗೂಲಿ ಬೇಸಿಸ್ ಮೇಲೆ, ಡೈಲಿ ವೇಜಸ್ ಬೇಸಿಸ್ ಮೇಲೆ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನೂ 2 ತಿಂಗಳಿಂದ ಅವರಿಗೆ ಸ್ಯಾಲ್ರಿನೇ ಆಗಿಲ್ಲ. ಬಾಲನ್ ಸರಿಗೆ ಅವ್ರಿಗೆ ಒಂದು ಮಾತಾಡಿದೆ ಸರ್, ಈ ಥರ ಇಮಿಡಿಯೇಟ್ ಆಗಿ ಕನ್ಸರ್ನ್ಡ್ ಆಫೀಸರಿಗೆ ಮಾತಾಡಿದರು. ಅಂದರೆ ದುಡಿಯುವ ವರ್ಗಕ್ಕೆ ಬೆನ್ನೆಲುಬಾಗಿ ನಿಂತಂಥವರು ಬಾಲನ್ ಸರ್. ಅದಕ್ಕಾಗಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಬಹಳ ವಿರಳ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ದುಡಿಯೋರನ್ನ ಗುರುತಿಸಲ್ಲ, ಈ ಸಮಾಜನ ಗುರುತಿಸಲ್ಲ, ಮಾಧ್ಯಮ ಗುರುತಿಸಲ್ಲ. ಆದರೆ ಬಾಲನ್ ಸರ್ ಅವರ ಒಂದು ಪ್ರತಿಭೆಯನ್ನು ಗುರುತಿಸಿ 2024ರಲ್ಲಿ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಇಂಥವರು ವ್ಯವಸ್ಥೆಯಲ್ಲಿ ಇರಬೇಕು. ನಾನು ಯಾಕೆ ಇಷ್ಟೊಂದು ಅವ್ರ ಬಗ್ಗೆ ಅಭಿಮಾನದಿಂದ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 13 ವರ್ಷದಿಂದ ಸೌಜನ್ಯ ಹೋರಾಟದಲ್ಲಿ ಎಲ್ಲರೂ ಕೂಡ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಧರ್ಮಸ್ಥಳ ಗ್ರಾಮದಲ್ಲಿ ನಡೆದಂಥ ಅನೇಕ ಅತ್ಯಾಚಾರಗಳು, ಭೂಕಬಳಿಕೆ, ಬಡ್ಡಿ ದಂಧೆಯಿಂದ ಎಲ್ಲರೂ ಕೂಡ ನೊಂದ್ಕೊಂಡ್ಬಿಟ್ಟಿದ್ದಾರೆ. ಯಾಕೆ ನಿರಾತಂಕವಾಗಿ ಆ ಪ್ರಭಾವಿಗಳು ನಡ್ಸ್ಕೊಂಡು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾರೂ ಅವ್ರಿಗೆ ಕೇಳೋರು ಇರಲಿಲ್ಲ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅವರಿಗೆ ಯಾರು ಪ್ರಶ್ನೆ ಮಾಡುವಂಥವ್ರು ಇರಲಿಲ್ಲ. ಆದರೆ ಬಾಲನ್ ಸರ್, ಇನ್ನೂ ಅನೇಕ ಅಡ್ವೊಕೇಟ್ಗಳು ಕೂಡ, ನಮ್ಮ ತಾರಾನಾಥ್ ಪೂಜಾರಿ ಅವರು, ಬಾಲಕೃಷ್ಣ ಸರ್ ಇರ್ಬೋದು, ಧನಂಜಯ ಸರ್ ಇರ್ಬೋದು, ವಿಜಯ ವಾಸು ಪೂಜಾರಿ ಅವರು, ಇನ್ನೂ ಅನೇಕ ಇವರಿದ್ದಾರೆ. ಬಾಲನ್ ಸರ್ ಗಟ್ಟಿಯಾಗಿ ನಮ್ಮ ಜೊತೆಗೆ ಸೌಜನ್ಯ ಹೋರಾಟದ ಪರವಾಗಿ ನಿಂತ್ಕೊಂಡು, ಸಾಕಷ್ಟು ಟೀಕೆಗಳು ಬಂದವು, ಅವರಿಗೆ ಕೇರೆ ಮಾಡಲಿಲ್ಲ. ಈ ಹಿಂದೆನೂ ಕೂಡ ಯಾವ್ಯಾವ ಹೋರಾಟದ ಪರವಾಗಿ ಇದ್ದಾರೆ
ಅನೇಕರು ದೊಡ್ಡ ದೊಡ್ಡ ಪ್ರಭಾವಿಗಳು ಅವರಿಗೆ ಟೀಕೆ ಮಾಡ್ತಾನೆ ಇರ್ತಾರೆ. ಡೋಂಟ್ ಕೇರ್. ನಮ್ಮ ಹೋರಾಟಕ್ಕೆ ಒಂದು ಆಧಾರ ಸ್ತಂಭವಾಗಿ ಒಂದು ಹಿಂದೂ ಹೆಣ್ಮಕ್ಳು ಸತ್ತಂಥವ್ರು ಎಲ್ಲರೂ ಕೂಡ ಹಿಂದೂ ಭಕ್ತರು, ಅವರ ಪರವಾಗಿ ಭಕ್ತರ ಪರವಾಗಿ ಅನ್ಯಾಯ ಆಗಿದೆ ಅಂತೇಳಿ ನಿಂತ್ಕೊಂಡಂಥವ್ರು ಬಾಲನ್ ಸರ್. ಅವ್ರಿಗಿರುವಂಥ ಇದನ್ನೇನೋ ಪ್ರೊಪಗಂಡ ಮಾಡೋದೇನೋ ದೇವ್ರು ನಂಬಲ್ಲ, ಆದರೆ ದೇವರನ್ನ ನಂಬತಕ್ಕಂತಹ ಭಕ್ತರು ಹತ್ಯೆ ಆದಾಗ, ಬಡ್ಡಿ ದಂಧೆಯಿಂದ ನೊಂದಾಗ ಅವರ ಪರವಾಗಿ ನಿಂತ್ಕೊಂಡಂಥವರು ನಮ್ಮ ಬಾಲನ್ ಸರ್. ಇನ್ನೂ ಅನೇಕ ಯುವ ವಕೀಲರು ಈ ಹೋರಾಟದ ಪರವಾಗಿ, ನಮ್ಮ ರಂಗನಾಥ್ ಸರ್ ಇದ್ದಾರೆ, ರಂಗನಾಥ್ ರೆಡ್ಡಿ ಸರ್, ತುಂಬ ಜನ ಈಗ ಬರ್ತಾ ಇದ್ದಾರೆ. ಬಟ್ ಎಲ್ಲರಿಗೂ ಕೂಡ ಒಂದು ಧೈರ್ಯ ಏನಂತ ಹೇಳಿದ್ರೆ, ಎಸ್, ಬಾಲನ್ ಸರ್ ಈ ಹೋರಾಟದಲ್ಲಿದ್ದಾರೆ. ಅವ್ರು ಇದೊಂದೇ ಅಲ್ಲ, ಯಾವ ಹೋರಾಟದಲ್ಲಿ ಬಾಲನ್ ಸರ್ ಇರ್ತಾರೆ ಎಲ್ಲರಿಗೂ ಕೂಡ ಒಂದು ಧೈರ್ಯ ಇರ್ತದೆ. ಹೀಗಾಗಿ ನಾನು ಬಾಲನ್ ಸರ್ ಬಗ್ಗೆ ಇವತ್ತು ಮಾತಾಡಬೇಕಾಗಿ ಬಂತು. ಈ ಇಲೆಕ್ಷನ್ ಬಗ್ಗೆ ಒಂದು ವಿಶೇಷತೆ ಏನಂತ ಹೇಳಿದ್ರೆ, ಇಡೀ ಇದ್ರದ್ದು ವೋಟರ್ಸ್ ಯಾರು ಅಂತ ಹೇಳಿದ್ರೆ ರಿಜಿಸ್ಟರ್ಡ್ ನೋಂದಾಯಿತ ಅಡ್ವೊಕೇಟ್ಗಳಿರ್ತಾರೆ. ಬೇರೆ ಬೇರೆ ಒಂದೊಂದು ಜಿಲ್ಲೆಯಿಂದ 5 ಜನ 6 ಜನ 10 ಜನನೂ ಕೂಡ ಕಂಟೆಸ್ಟ್ ಮಾಡಿದ್ದಾರೆ. ಹೀಗಾಗಿ ಈಗ ಮಂಡ್ಯದಲ್ಲಿರ್ತಕ್ಕಂಥ ಒಂದು ವಕೀಲರ ಸಮೂಹ ಏನಿದೆ, ಅವರು ಮಂಡ್ಯ ಜಿಲ್ಲೆಯವರಿಗೇನೆ ಪ್ರೆಫರೆನ್ಸ್ ಕೊಡ್ತಾರೆ. ಕಲಬುರಗಿಯಲ್ಲಿ ಇರತಕ್ಕಂಥ ಅಡ್ವೊಕೇಟ್ಸ್ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂತಹ ಕ್ಯಾಂಡಿಡೇಟ್ಗಳಿಗೆ ಪ್ರೆಫರೆನ್ಸ್ ಕೊಡ್ತಾರೆ. ಮತ್ತು ಅನೇಕ ಜನ ಅತ್ಯಂತ ಸಚ್ಚಾರಿತ್ರ್ಯ ಇರುವಂಥ ಹಿರಿಯ ಅಡ್ವೊಕೇಟ್ಸ್ಗಳು ಕೂಡ ಮತ್ತು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಡ್ವೊಕೇಟ್ಸ್ಗಳು ಕೂಡ ಇಲೆಕ್ಷನ್ಗೆ ನಿಂತಿದ್ದಾರೆ. ನಾನು ಅವರೆಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೇನೆ. ಅವರೆಲ್ಲರಿಗೂ ಕೂಡ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ. ಆದರೆ ನಾನು ವಿನಂತಿ ಮಾಡ್ಕೊಳ್ಳೋದೇನಂತ ಹೇಳಿದರೆ, ಇದು ಬರೀ ಒಂದೇ ವೋಟ್ ಅಂತ ಇರಲ್ಲ, ಪ್ರಿಫರೆನ್ಸ್ ವೋಟ್ ಇರ್ತದೆ. ಫಸ್ಟ್ ಪ್ರಿಫರೆನ್ಸ್, ಸೆಕೆಂಡ್ ಪ್ರಿಫರೆನ್ಸ್ ಅಂತೇಳಿ ಎಲ್ಲರೂ ಕೂಡ ದಯವಿಟ್ಟು ಆ ಜಿಲ್ಲೆಯಲ್ಲಿ ನಿಮ್ಮ ಕ್ಯಾಂಡಿಡೇಟ್ ಯಾರಿದ್ದಾರೆ ಫಸ್ಟ್ ಪ್ರಯಾರಿಟಿ ದಯವಿಟ್ಟು ಬಾಲನ್ ಸರ್ ಕೊಡಿ. ನಾನು ನಮ್ಮ ಎಲ್ಲ ವಕೀಲ ಮಿತ್ರರಿಗೆ, ಸ್ನೇಹಿತರಿಗೆ ವಿನಂತಿ ಮಾಡ್ಕೊತಾ ಇದ್ದೇನೆ. ಯಾಕಂತ ಹೇಳಿದ್ರೆ ನಾವು ಅನೇಕ ಈಗ ನಮ್ಮ ಮೇಲೆ ಈ ಫೇಕ್ ಡಿಫೆಮೇಷನ್ ಕೇಸ್ ಹಾಕಿಸಿದ್ದಾನೆ ನಕಲಿ ದೇವಮಾನವ. ಎಲ್ಲ ಅವರ ಸಂಘಕ್ಕೆ, ಬಡ್ಡಿ ಸಂಘ ಏನಿದೆಯಲ್ಲ, ಪ್ರತಿ ಜಿಲ್ಲೆಗೆ ಒಬ್ಬೊಬ್ಬರನ್ನ ಅಧ್ಯಕ್ಷನ್ ಮಾಡಿದ್ದಾರೆ. ಆ ಅಧ್ಯಕ್ಷರಿಗೆ ಹೇಳಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮೇಲೆ ಡಿಫೆಮೇಷನ್ ಕೇಸ್, ಈಗ ಮೊನ್ನೆ 6 ತಿಂಗಳ ಮೇಲೆ ನಂತರ ನನ್ನ ಮೇಲೆ ಡಿಫೆಮೇಷನ್ ಕೇಸ್. ಎಲ್ಲ ಜಿಲ್ಲಾಧ್ಯಕ್ಷರು ನೋಡಿ ಹೆಂಗಿದೆ, ದೇವರ ಹೆಸರಿನಲ್ಲಿ ಸಂಘಗಳನ್ನು ಮಾಡಿ, ದೇವಸ್ಥಾನದ ಹೆಸರುಗಳಲ್ಲಿ ಸಂಘವನ್ನು ಮಾಡಿ ಬಡ್ಡಿ ಪೂಜರ ಕೆಲಸ ಇದು. ಆ ಸಂಘದ ಅಧ್ಯಕ್ಷರಿಗೆ ಹೇಳಿಬಿಟ್ಟಿದ್ದಾರೆ ಹೋರಾಟಗಾರರ ವಿರುದ್ಧ ಕೇಸ್ ಹಾಕಬೇಕು, ಇವರು ಸಂಘ ಮಾಡಿದ್ದದಕ್ಕೆ. ಹೀಗಾಗಿ ನಾವು ಮಹೇಶ್ ಶೆಟ್ಟರ ಜೊತೆಗೆ ಹೋಗಬೇಕಾದ್ರೆ ಶಿರಾ ಇರ್ಬೋದು, ನಮ್ಮ ಸೌದತ್ತಿ ಇರ್ಬೋದು, ಬೈಲಹೊಂಗಲ್ ಇರ್ಬೋದು, ಧಾರವಾಡ ಇರ್ಬೋದು, ತುಮಕೂರು ಇರ್ಬೋದು, ಸಕಲೇಶ್ಪುರ ಇರ್ಬೋದು, ತುಮಕೂರು ಇರ್ಬೋದು, ಇಲ್ಲೆಲ್ಲ ಕಡೆನೂ ಕೂಡ ನಾವು ಹೋಗ್ತಿರ್ತೀವಿ. ಯಾಕಂದ್ರೆ ಅಷ್ಟು ಕಡೆ ನಮ್ಮ ಮೇಲೆ ಡಿಫೆಮೇಷನ್, ಮಹೇಶ್ ಶೆಟ್ಟರ್ ಮೇಲೆ ಡಿಫೆಮೇಷನ್ ಕೇಸ್ ಆಗಿದೆ. ಅಲ್ಲೆಲ್ಲವೂ ಎಲ್ಲ ಕಡೆನೂ ಕೂಡ ಬೆಂಬಲವಾಗಿ ಫಸ್ಟ್ ಬಂದು ನಮಗೆ ಧೈರ್ಯ ತುಂಬೋದು, ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದು ಅಡ್ವೊಕೇಟ್ಸ್ಗಳು. ಅವರ ಉಪಕಾರ ನಾವು ಯಾವತ್ತಿಗೂ ಮರೆಯಲ್ಲ. ಯಾವತ್ತಿಗೂ ಕೂಡ ಅಡ್ವೊಕೇಟ್ಗಳ ಉಪಕಾರವನ್ನು ನಾವು ಮರೆಯಲ್ಲ. ಅವರೆಲ್ಲರಿಗೂ ವಿನಂತಿ ಮಾಡ್ತೀವಿ, ನಿಮಗೆ ಆ ಜಿಲ್ಲೆಯ ನಿಮ್ಮ ಕ್ಯಾಂಡಿಡೇಟ್ ಯಾರು ಇಷ್ಟ ಆಗ್ತಾರೆ, ಯಾಕಂದರೆ ಒಳ್ಳೊಳ್ಳೆ ಕ್ಯಾಂಡಿಡೇಟ್ಗಳು ನಿಂತಿದ್ದಾರೆ, ಇಷ್ಟ ಆದರೆ ಅವರಿಗೆ ವೋಟ್ ಹಾಕಿ. ಆದರೆ ಒಂದು ವೋಟ್ ಮಾತ್ರ ಸಾಧ್ಯ ಆದಷ್ಟು ಮೊದಲೇ ಪ್ರಿಫರೆನ್ಸ್ ಅಥವಾ ಸೆಕೆಂಡ್ ಪ್ರಿಫರೆನ್ಸ್ ಆದರೂ ಕೂಡ ಬಾಲನ್ ಸರ್ಗೆ ಕೊಡಿ. ಯಾವ ಕಾರಣಕ್ಕೂ ಕೂಡ ಬಾಲನ್ ಸರ್ ಅವ್ರನ್ನ ಬಿಟ್ಕೊಡ್ಬೇಡಿ. ಯಾಕಂತ ಹೇಳಿದರೆ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗಿ ನಿಂತ್ಕೋಬೇಕು, ವಕೀಲರು ಸ್ವಾಭಿಮಾನದಿಂದ ಇರಬೇಕು. ನಾನು ನೋಡಿದ್ದೀನಿ, ಯಾರಾದರೂ ಒಬ್ಬರು ಅಡ್ವೊಕೇಟ್ ಅವ್ರ ಕಡೆ ಬಂದರೆ ಸರ್ ಹಿಂಗಾಗಿದೆ ಅಂತೇಳಿ ಫಸ್ಟ್ ಅವರು ನಿಂತ್ಕೋತಾರೆ. ಬಾಲನ್ ಸರ್ಗೆ ಹೇಳಬೇಕಾಗಿಲ್ಲ, ಅವ್ರಿಗೆ ಅರ್ಥ ಆಗಿಬಿಡ್ತದೆ. ಯಾಕಂದರೆ ಮೂಲತಃ ಅವರು ಹೋರಾಟ ಜೀವಿ, ಹೋರಾಟದಿಂದ ಬಂದಂಥವ್ರು. ಸಮಸ್ಯೆಗಳು ಏನು ಅಂಥೇಳಿ ಅವರಿಗೆ ಅರ್ಥ ಆಗುತ್ತೆ, ಅದನ್ನು ರಿಪ್ರೆಸೆಂಟ್ ಮಾಡ್ತಾರೆ. ದೊಡ್ಡ ಮಟ್ಟದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅವರು ಧ್ವನಿ ಎತ್ತುತ್ತಾರೆ. ಅವ್ರು ಯಾರು CM ಮಿನಿಸ್ಟ್ರು ಅವ್ರನ್ನೇನೂ ನೋಡಲ್ಲ. ಅವರು ಕೇವಲ ನೊಂದಂಥವ್ರು ಮಾತ್ರ ನೋಡ್ತಾರೆ, ನೊಂದಂಥವ್ರ ಪರವಾಗಿ ಮಾತ್ರ ಇದ್ದಂಥ ಅಡ್ವೊಕೇಟ್. ದಯವಿಟ್ಟು ಅಂಥವ್ರನ್ನ ಕಳ್ಕೊಳ್ಳೋದು ಬೇಡ, ಇದೊಂದು ಒಳ್ಳೆಯ ಅವಕಾಶ. ಹಾಗಿದ್ರೆ ನಮ್ಮ ಇನ್ಸ್ಟಾಗ್ರಾಮ್ನಲ್ಲಿ 1000 ಜನ ನೋಡ್ತಿರ್ತಾರೆ, ಮತ್ತು ಅವ್ರು ಏನು ಮಾಡಬೇಕು ಮತ್ತು ಅಡ್ವೊಕೇಟ್ ಏನು ಮಾಡಬೇಕು? ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ಯಾರು ಸಾರ್ವಜನಿಕರಿದ್ದೀರಿ, ವೋಟರ್ಸ್ ಅಲ್ಲ, ಓನ್ಲಿ ಅಡ್ವೊಕೇಟ್ಸ್ ಮಾಡ್ತಾರೆ ಇದ್ರದ್ದು ವೋಟರ್ಸ್. ನಿಮ್ಮ ಫ್ಯಾಮಿಲಿಯಲ್ಲಿ ಕೂಡ ಅಡ್ವೊಕೇಟ್ ಇರಬಹುದು, ನಿಮ್ಮ ಸ್ನೇಹಿತರ ಅಡ್ವೊಕೇಟ್ ಇರಬಹುದು. ದಯವಿಟ್ಟು ಒಬ್ಬರು ಕನಿಷ್ಠ 4 ಜನ ಅಡ್ವೊಕೇಟ್ಗೆ ಮನವೊಲಿಸಿ ಬಾಲನ್ ಅವರಿಗೆ ವೋಟ್ ಹಾಕೋದಕ್ಕೆ. ಕನಿಷ್ಠ 4 ಜನ. ಅದು ಸಮಾಜ ಸುಧಾರಣೆಯಲ್ಲಿ ನಿಮ್ಮ ಸೇವೆ ಅಂತ ತಿಳ್ಕೋಬಹುದು. ಆನಂತರ ಯಾರು ನಮ್ಮ ಅಡ್ವೊಕೇಟ್ ಸ್ನೇಹಿತರಿದ್ದಾರೆ, ಹಿರಿಯರಿದ್ದಾರೆ, ಅವರು ಕನಿಷ್ಠ 10 ಜನ ತಾವು ಕೂಡ ಬಾಲನ್ ಸರ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ವೋಟ್ ಹಾಕಿ ಮತ್ತು 10 ಜನ ಅಡ್ವೊಕೇಟ್ಗಳ ಮನವೊಲಿಸಿ. ಈ ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಬಾಲನ್ ಸರ್ದು ಇದನ್ನು ಕೂಡ ಹಾಕಿರ್ತೀನಿ, ಅವ್ರದ್ದು ಹ್ಯಾಂಡ್ ಬಿಲ್ಸ್ ಕೂಡ ಹಾಕಿರ್ತೀನಿ. ಒಂದು 10 ಜನಕ್ಕಾದರೂ ದಯವಿಟ್ಟು ತಾವು ಕನ್ವಿನ್ಸ್ ಮಾಡಿ. ಒಂದು ವೇಳೆ ಫಸ್ಟ್ ಪ್ರಿಫರೆನ್ಸಿಗೆ ನಿಮ್ಮದೇ ಜಿಲ್ಲೆಯ ಕ್ಯಾಂಡಿಡೇಟ್ ಹಾಕಬೇಕಂದ್ರೆ ದಯವಿಟ್ಟು ಹಾಕಿ. ಆದರೆ ಸೆಕೆಂಡ್ ಪ್ರಿಫರೆನ್ಸ್ ಆದರೂ ಕೂಡ ಬಾಲನ್ ಸರ್ ಅವರಿಗೆ ಮತ ಹಾಕುವಂಥ, ಮತ ಚಲಾವಣೆ ಮಾಡುವಂಥ ಒಂದು ಅವಕಾಶವನ್ನು
ಮಾಡಿಕೊಡ್ಬೇಕು ಅಂತ ವಿನಂತಿ ಮಾಡಿಕೊಳ್ಳಿ. ಇದರಿಂದ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಗಟ್ಟಿಯಾಗ್ತದೆ, ಜನಸಾಮಾನ್ಯರಿಗೆ ನ್ಯಾಯ ಸಿಗ್ತದೆ. ಯಾವತ್ತಿಗೂ ನೋಡಿ, ಇದಕ್ಕೆ ನಾನು ಒತ್ತು ಕೊಡೋದು ಎದಕ್ಕಂತ ಹೇಳಿದ್ರೆ, ಎಲ್ಲ ಎಲೆಕ್ಷನ್ ಒಳಗೂ ಕೂಡ ದುಡ್ಡು ಹೆಂಡ ಸುರಿಯೋದು ಸಿಕ್ಕಾಪಟ್ಟೆ ಆಗಿಬಿಟ್ಟಿದೆ. ಎಲ್ಲ ಎಲೆಕ್ಷನ್, MLA MP ಎಲೆಕ್ಷನ್, ಗ್ರಾಮ ಪಂಚಾಯತಿ ಎಲೆಕ್ಷನ್ನು, ಸಾಹಿತ್ಯ ಪರಿಷತ್ ಎಲೆಕ್ಷನ್ನು ಎಲ್ಲದಕ್ಕೂ ಕೂಡ ಬಂದ್ಬಿಟ್ಟಿದೆ. ಈಗ ಈ ವಕೀಲರ ಚುನಾವಣೆಯಲ್ಲಿನೂ ಕೂಡ ಹೆಂಡ ಹಾಸ್ತಾ ಇದ್ದಾರೆ, ದುಡ್ಡು ಕೊಡ್ತಾ ಇದ್ದಾರೆ. ಕಾರ್ ಮೆಕ್ಯಾನಿಕ್, ನಮ್ಮದು ಕಾರ್ ಕೆಡ್ತು, ಸ್ಕೂಟರ್ ಕೆಡ್ತು ಅಂತ ಹೇಳಿದ್ರೆ ನಾವು ಒಳ್ಳೆ ಮೆಕ್ಯಾನಿಕನ ಹತ್ರ ಹೋಗ್ತೀವಿ, ಅದರಿಂದ ನಮ್ಮ ಕಾರ್ ರಿಪೇರಿ ಆಗ್ತದೆ ಅಂತ ಹೋಗ್ತೀವಿ. ಇಲ್ಲಪ್ಪ, ಅವನು ನಮ್ಮ ಜಾತಿಯ ಅದಾನ ಅಂತ ಹೋದರೆ ಕಾರ್ ರಿಪೇರಿ ಆಗೋದಿಲ್ಲ. ಅವನು ಒಳ್ಳೆ ಮೆಕ್ಯಾನಿಕ್ಕೇ ಆಗಿರಬೇಕು. ಬಾಲನ್ ಸರ್ ಇಸ್ ದ ಬೆಸ್ಟ್ ಮೆಕ್ಯಾನಿಕ್, ಈಸ್ ದ ಬೆಸ್ಟ್ ಫೈಟರ್. ಹೀಗಾಗಿ ದಯವಿಟ್ಟು ಬಾಲನ್ ಸರ್ ಒಂದು ಧ್ವನಿ. ಸೊ ವೋಟ್ ಫಾರ್ ವಾಯ್ಸ್, ಬ್ಯಾಲೆಟ್ ಫಾರ್ ಬಾಲನ್. ನಿಮ್ಮ ಬ್ಯಾಲೆಟಲ್ಲಿ ಬಾಲನ್ ಅವರ ಹೆಸರಿರಲಿ. ಜಸ್ಟಿಸ್ ಫಾರ್ ಸೌಜನ್ಯ. ನೆನಪಿರಲಿ, 11ನೇ ತಾರೀಕು 12ನೇ ಅಭ್ಯರ್ಥಿ ಎಸ್ ಬಾಲಕೃಷ್ಣನ್. ಬ್ಯಾಲೆಟ್ನಲ್ಲಿ ಬಾಲನ್ ಅಂತ ಇರುವುದಿಲ್ಲ, ಎಸ್ ಬಾಲಕೃಷ್ಣನ್ ಅಂತ ಇರ್ತದೆ. 12ನೇ ಸಂಖ್ಯೆ, 11ನೇ ತಾರೀಕು 12ನೇ ಸಂಖ್ಯೆಗೆ ದಯವಿಟ್ಟು ಪ್ರಥಮ ಪ್ರಾಶಸ್ತ್ಯದ ಮತ ಹಾಕಿ ನ್ಯಾಯಾಂಗ ವ್ಯವಸ್ಥೆಯನ್ನು ಉಳಿಸಿ, ಗಟ್ಟಿಗೊಳಿಸಿ ಅಂತ ಹೇಳ್ತಾ ಇದ್ದೇನೆ. ಜಸ್ಟಿಸ್ ಫಾರ್ ಸೌಜನ್ಯ. ನಮಸ್ತೆ.